ಒಂದು ಅಭಿಮಾನದಿಂದ ಹೇಳಿ ಅಭಿಮನ್ಯು ಅಂತೀನಲ್ಲ ನಾನು, ಹಂಗೆ ಎಲಿಫೆಂಟ್ ಅಂತ ಅಂದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಹಂಗೆ ಒಂದು 14 ಆನೆಗಳ ಲೈನು 10 ಕಿಲೋಮೀಟರ್ ಹೋಗೋದು ಬರೋದಿದೆಯಲ್ಲ, ಇಡೀ ಪೂರ್ತಿ ಡಿಪಾರ್ಟ್ಮೆಂಟ್ಗಳೇ 3 ಡಿಪಾರ್ಟ್ಮೆಂಟ್ಗಳು ನಿಂತಿರ್ತವೆ. ಪೊಲೀಸ್, ಟ್ರಾಫಿಕ್, ಅರಣ್ಯ ಇಲಾಖೆ. ಅಮಾವಾಸ್ಯೆ ಅನ್ನೋದು ಒಂದು ಕತ್ತಲು ನಾವು ಬೆಳಕಿನ ಕಡೆ ಹೋಗೋರಲ್ವಾ. ಇನ್ನು 15 ದಿನ ಬಿಟ್ಟು ಅಮಾವಾಸ್ಯೆ ಕಾಡುಗತ್ತಲ ದಿನ ಇದು ಸೇಮ್ ಎಲ್ಲ ಆನೆ. ಇನ್ನು ಅಂಬಾರಿ ಆನೆಗೆ ನಾವು ಇಬ್ಬರು ಅಸಿಸ್ಟೆಂಟ್ಗಳು, ಒಬ್ಬ ಈ ಕಡೆ ಡಾಕ್ಟರ್ ಮಧ್ಯದಲ್ಲಿ ಇರ್ತಾರೆ. ಅವಾಗ ಅವ್ರು ಏನ್ ಮಾಡ್ತಿರ್ತಾರೆ, ಒಬ್ರು ಗ್ಲುಕೋಸ್ ಕೊಡ್ತಿರ್ತಾರೆ, ಹಿಂಗೆ ಕೈಯಲ್ಲಿ ಗ್ಲುಕೋಸ್ ಪೌಡರ್ ಆನೆ ನಾಲ್ಗೆ ಮೇಲೆ ಹಾಕ್ತಿರ್ತಾರೆ. ಇನ್ನು ಅಂಬಾರಿ ಆನೆಗೆ ನಾವು ಇಬ್ಬರು ಅಸಿಸ್ಟೆಂಟ್ಗಳು, ಒಬ್ಬ ಈ ಕಡೆ ಡಾಕ್ಟರ್ ಮಧ್ಯದಲ್ಲಿ ಇರ್ತಾರೆ. ಅವಾಗ ಅವ್ರು ಏನ್ ಮಾಡ್ತಿರ್ತಾರೆ, ಒಬ್ರು ಗ್ಲುಕೋಸ್ ಕೊಡ್ತಿರ್ತಾರೆ, ಹಿಂಗೆ ಕೈಯಲ್ಲಿ ಗ್ಲುಕೋಸ್ ಪೌಡರ್ ಆನೆ ನಾಲ್ಗೆ ಮೇಲೆ ಹಾಕ್ತಿರ್ತಾರೆ. ಆ ಟ್ರಾಲಿಯಲ್ಲಿ ಒಳಗಡೆಯಿಂದಾನೆ, ಅರಮನೆ ಒಳಗಡೆಯಿಂದಾನೆ ಬರುತ್ತೆ, ಅದು ಟ್ರಾಲಿಯಲ್ಲೇ ಬರುತ್ತೆ. ಅಂಬಾರಿ ಬಂದ ನಂತರ ಚಿನ್ನದ ಅಂಬಾರಿ ರೀಸನ್ ಕ್ಯಾನನ್ ಫೈರಿಂಗ್ ಮಾಡ್ತಾರೆ. ಮತ್ತೆ ಹಾರ್ಸ್ ರೆಜಿಮೆಂಟ್ ಬರುತ್ತೆ. ಇದು ಎಲ್ಲ ಸೇರಿ ಇದೊಂದು 250 kg ಆಗುತ್ತೆ. ಅದೊಂದು 34 ಟೋಟಲ್ ಒಂದು ಆನೆಗೆ 300 ರಿಂದ 350 kg ಒಂದಿನಕ್ಕೆ ಫುಡ್ ಕೊಡ್ಲೇಬೇಕು. ಬೆಳಿಗ್ಗೆ ವಾಕು, ಸಂಜೆ ವಾಕು, ವಾಕಿಂದ ಬರೋದು ಒಳ್ಳೆ ರೇಷನ್ ತಿನ್ನೋದು, ವಾಕ್ ಮಾಡೋದು ಬರೋದು ರೇಷನ್ ತಿನ್ನೋದು, ಸಿಹಿ ಹುಲ್ಲು, ಒಣ ಹುಲ್ಲು, ಭತ್ತ ಎಲ್ಲ, ಕೊಬ್ಬರಿ. ಇದು ಒಂದು ಡಯಟ್. ದಿಸ್ ಇಸ್ ಕಾಲ್ಡ್ ಸ್ಮಾಲ್ ಡಯಟ್. ಇದು ಒಂದು ಸುಮ್ಮನೆ ಡಯಟ್. ಇದು ನಮ್ಮ ಹುರುಳಿ ಕಾಳುಗಳು, ಎಲ್ಲಾ ಕಾಳುಗಳು, ಹುರುಳಿ, ತರಕಾರಿಗಳು, ಬೆಣ್ಣೆ, ಕುಸಲಕ್ಕಿ ತೂಕ ಫಸ್ಟ್ ಮಾಡಿಸಿ ಒಳಗಡೆ ಆನೆಗಳನ್ನ ಬಿಡ್ತೀವಿ ನಾವು. ಒಂದು ಆನೆ ಫಾರ್ ಎಕ್ಸಾಂಪಲ್ 4000 kg ಇದೆ ಅಂದ್ರೆ ಮಿನಿಮಮ್ 500 ರಿಂದ 600 700 kg ವರೆಗೆ ಜಾಸ್ತಿ ಆಗುತ್ತೆ. ಆನೆ 4000 kg ಇತ್ತಪ್ಪ, ವಾಪಸ್ ಹೋಗ್ಬೇಕಾದ್ರೆ 5000 ಕೊಟ್ಟಿದ್ದೀನಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಆನೆ ವೀಕ್ ಆಗಿಲ್ಲ, ಆನೆಗೆ ಒಳ್ಳೆ ಹೆಲ್ದಿ ಫುಡ್ ಕೊಟ್ಟಿದ್ದೀವಿ. ಸುಮಾರು ನಮಗಲ್ಲಿ ಪೂಜೆಗಳು ಕರೀತಾರೆ, ಮತ್ತೆ ಪಟ್ಟದ ಆನೆಯನ್ನು ಕರಿತಿರ್ತಾರೆ. ಅವೆಲ್ಲ ಪೂಜೆ ಅವರು ರಿಚುವಲ್ ಸುಮಾರು ಸ್ಟಾರ್ಟ್ ಆಗ್ಬಿಡ್ತವೆ. ಅರಮನೆ ಅಂಬಾರಿ ಇದೆಯಲ್ಲ, ಅಂಬಾರಿ ಎಷ್ಟು ತೂಕ ಅನ್ನೋದು ಟೋಟಲ್ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ನಾವು. ಒಂದು ರೆಪ್ಲಿಕಾನೇ ಮಾಡಬೇಕು. ಸೇಮ್ ಅವತ್ತೇನಾಗುತ್ತೆ ಅದೇ ಥರ ಮಾಡ್ಬಿಡೋದು. ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ದಿನ ನಮಗೆ ತಾಲೀಮಿಗೆ ಸಿಗುತ್ತೆ. ನಮಗೆ 40 ದಿನ ಟೈಮಿಂಗ್ ಇದ್ದಾಗ ಅದರಲ್ಲಿ 40 ದಿನ ಸಿಗಲ್ಲ ನಮ್ಗೆ. ಆನೆ ಹೆಲ್ತ್ ಗಾಂಭೀರ್ಯವಾಗಿರ್ಬೇಕು, ಆನೆ ದಂತಗಳು ಚೆನ್ನಾಗಿರ್ಬೇಕು, ಆನೆ ಕಾಲುಗಳು ಚೆನ್ನಾಗಿರ್ಬೇಕು. ದಂತ ಕಾಲು ಇವೆರಡು ಮೇಜರ್ಸ್. ಈಗ ಆನೆಗಳನ್ನ ನಾವು ಈಗ ದಸರಾ ಯಾವಾಗ ಫಾರ್ ಎಕ್ಸಾಂಪಲ್ ಈ ವರ್ಷ ಯಾವಾಗಿದೆ ಅನ್ನೋದು ಅಕ್ಟೋಬರಲ್ಲಿ ದಸರಾ ಸಾಮಾನ್ಯವಾಗಿರುತ್ತೆ. ಈ ತರ ಬರುತ್ತೆ ಡೇಟ್, ಅದು ಡಿಪೆಂಡ್ಸ್. ಅದು ಜಂಬೂ ಸವಾರಿ ಆಗೋದಕ್ಕಿಂತ ಈ ಕಡೆ 40-45 ದಿನ ನಮಗೆ ಟೈಮ್ ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಜೂನ್ ಜುಲೈ ಟೈಮಲ್ಲಿ ನಾವು ಆನೆಗಳನ್ನ ಸೆಲೆಕ್ಷನ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸರ್ಕಾರದ ಗೈಡ್ಲೈನ್ಸ್ ಬಂದ ನಂತರ ಎಷ್ಟು ಆನೆಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಮ್ಗೆಲ್ಲ ಮೀಟಿಂಗ್ ಕರೀತಾರೆ, ಎಲ್ಲ ಮಾತಾಡಿದ ನಂತರ ಆಮೇಲೆ ಸೆಲೆಕ್ಷನ್ ಸ್ಟಾರ್ಟ್. ಟೋಟಲ್ ಕರ್ನಾಟಕ ರಾಜ್ಯದಲ್ಲಿರುವ ಆನೆ ಶಿಬಿರಗಳಲ್ಲಿ, ಕುಮ್ಕಿ ಆನೆಗಳು, ಸಾಕಾನೆ ಶಿಬಿರಗಳಲ್ಲಿರೋ ಆನೆಗಳನ್ನ ನಾವು ಸೆಲೆಕ್ಷನ್ ಮಾಡಬೇಕು. ಯಾವ ತರ ಆಲ್ರೆಡಿ ಸೆಲೆಕ್ಟೆಡ್ ಆನೆಗಳು ಇವೆ, ಅವೆಲ್ಲ ಅಂದ್ರೆ ಸೀನಿಯರ್ ಮೋಸ್ಟ್ ಏನು ಆನೆಗಳು ಸೆಲೆಕ್ಟೆಡ್ ಆಗಿವೆ, ಅವುಗಳನ್ನ ಬಿಟ್ಟು ಅವಷ್ಟೇ ನಮ್ಗೆ ಮಾಡೋಕ್ಕಾಗಲ್ಲ. 3-4 ಇರ್ತವೆ. ಸೊ ಪ್ರತಿ ವರ್ಷ ನಮಗೆ ಒಂದು 4-5 ಆನೆ ಎಕ್ಸ್ಟ್ರಾ ಸೆಲೆಕ್ಷನ್ ಏನು ಮಾಡ್ಕೊಳ್ತೀವಿ. ರೀಸನ್ ಏನು, ನಮಗೆ ಲೈನಪ್ ಬೇಕು ಅಂತ. ಅದರಲ್ಲಿ ಅವಾಗ ನಾವೇನು ಮಾಡ್ತೀವಿ, ಯಾವ ಥರದ ಆನೆ ಇರಬೇಕು, ಆನೆ ಯಾವ ಥರ ಇರಬೇಕು, ಆನೆ ಜೊತೆ ಇರೋನು ಯಾವ ಥರ ಇರಬೇಕು, ಆನೆ ಸಿಬ್ಬಂದಿ ಆಗಿರಬೇಕು, ಆನೆ ಹೆಲ್ತ್ ಯಾವ ಥರ ಇರಬೇಕು. ಆನೆ ನಾಳೆ ಈ 1 ಲಕ್ಷಾಂತರ ಜನರ ಮಧ್ಯ ಟಾರ್ ರೋಡ್ಗಳಲ್ಲಿ, ಟೌನಿನ ಸೌಂಡಲ್ಲಿ, ಅಲ್ಲಿ ಅದು ಯಾವ ಥರ ಕೋಆಪ್ರೇಟ್ ಆಗುತ್ತೆ, ಯಾವ ಥರ ಅಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದು ನಾವು ಇಲ್ಲಿ ಮೊದಲು ತೀರ್ಮಾನ ಮಾಡ್ಕೋಬೇಕು. ಆಮೇಲೆ ಕೆಲವೊಂದು ಸರಿ ನಾವು ಆನೆ ಕ್ಯಾಂಪಿನ ಅಲ್ಲಿರೋ ಸಿಬ್ಬಂದಿಗಳು ಈಗ ಹೊಸದೊಂದು ಮಾಡ್ತಾ ಇದೆ, ಇಲ್ಲೇ ಬೇಕು ಅವಾಗ ಪಟಾಕಿ ಹೊಡೆಯೋದು, ಆಮೇಲೆ ಆನೆನ ಇದಕ್ಕೆ ಹೊರಗಡೆ ರೋಡ್ ಹತ್ರ, ಆಮೇಲೆ ಬಸ್ಸಿನ ಸೌಂಡ್ ಅಂತಲ್ಲೆಲ್ಲ ಕರ್ಕೊಂಡ್ಬಂದು ಅವು ಕೆಲವೊಂದು ಕಡೆ. ಅದಕ್ಕೆ ಮತ್ತೆ ನಾವು ಆನೆಗಳನ್ನ ಕ್ಯಾಪ್ಚರಿಗೆ ಕರ್ಕೊಂಡು ಹೋಗೋದು. ಕ್ಯಾಪ್ಚರ್ಲಿ ಅದೇ ಆಗೋದಲ್ವ. ಸೊ ಇದನ್ನೆಲ್ಲ ನೋಡಿ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಸೆಲೆಕ್ಟೆಡ್ ಆನೆಗಳು ಆಲ್ರೆಡಿ ಒಂದು ಸೆಲೆಕ್ಟೆಡ್ ಟೀಮ್ ಇದೆ ನಮ್ಮದು. ಒಂದು 5 ಆನೆಗಳು ಸೆಲೆಕ್ಟ್ ಆಗ್ಬಿಟ್ಟವೆ. ಅಲ್ಲೇ ಇನ್ನು 9 ಆನೆಗಳು ಏನು ನಾವು ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಏನು 4 ಹೆಣ್ಣಾನೆಗಳಿರ್ತವೆ. ಅಲ್ಲ, ಚೇಂಜ್ ಇನ್ ದ ಸೆನ್ಸ್ ಈ ಸೆಟ್ ಆಗಿಬಿಟ್ಟಿದೆ ಅನ್ಕೊಳ್ಳಿ. ಸೆಟ್ ಆದರೆ ಸೆಟ್ಟೇ ಅದು. ಈಗ ಇನ್ನು ಬರೋ ಸರ್ಕಾರ ಆಗಲಿ ಅಥವಾ ಇನ್ನು ಬರೋ ನಮ್ಮ ಮೇಲಾಧಿಕಾರಿಗಳಾಗಲಿ, ಇನ್ನು ಆ ಟೈಮಲ್ಲಿರೋ ದಸರಾ ಅಧಿಕಾರಿಗಳು ಯಾವ ಥರ ನಮಗೆ ಇದು ಮಾಡ್ತಾರೆ ಆ ಥರ ಮತ್ತೆ ಆನೆಗಳನ್ನ ವಾಪಸ್ ಸೆಲೆಕ್ಟ್ ಮಾಡಬೇಕು. ಆ ಸೆಲೆಕ್ಷನ್ ಈ ಥರ ಇರುತ್ತೆ. ಮೊದಲು ಆನೆ ಹೆಲ್ತ್ ಗಾಂಭೀರ್ಯವಾಗಿರ್ಬೇಕು, ಆನೆ ದಂತಗಳು ಚೆನ್ನಾಗಿರ್ಬೇಕು, ಆನೆ ಕಾಲುಗಳು ಚೆನ್ನಾಗಿರ್ಬೇಕು. ದಂತ ಕಾಲು ಇವೆರಡು ಮೇಜರ್ ಸೆಲೆಕ್ಷನ್. ಆಮೇಲೆ ನೋಡೋಕ್ಕೆ ಅದರ ಬೆನ್ನು ಮಟ್ಟವಾಗಿರಬೇಕು. ಸೊ ಇಲ್ಲಿ ನಾವು ಈ ಚಾಲೆಂಜಲ್ಲಿ ನಾವು ಆಲ್ಮೋಸ್ಟ್ ಇದೇನು ನಮ್ಗೆ ಅಂಥ ಸಮಸ್ಯೆ ಆಗಲ್ಲ ಸೆಲೆಕ್ಷನ್. ಬಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ 99.9% ನೋಟೆಡ್ ಎಲಿಫೆಂಟ್ಸೇ ಇರ್ತಾರೆ. ನಾವು ಆ ಕಾರ್ಯಾಚರಣೆಗೆ ತೊಗೊಂಡು ಹೋಗಿರ್ತೀವಿ. ಹುಲಿ, ಚಿರತೆ, ಆನೆ ಎಲ್ಲ ಕಾರ್ಯಾಚರಣೆಯಲ್ಲಿರೋವು. ಅದರಲ್ಲಿ ಸೆಲೆಕ್ಟೆಡ್ ದುಬಾರೆ, ಮತ್ತಿಗೂಡು, ರಾಮಾಪುರ ಈ ಥರದ ಅಲ್ಲಿರೋ ಆನೆಗಳನ್ನ ನಾವು ಸೆಲೆಕ್ಟೆಡ್ ಇರೋನ ತಂದು ಇನ್ನು ಈ ಟೀಮ್ ವರ್ಕ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮದು ಗಜಪಯಣ ಸ್ಟಾರ್ಟ್ ಆಗುತ್ತೆ. ಗಜಪಯಣ ಡೇಟ್ ಮಾಡಿದ ನಂತರ ನಮ್ಮ ಫಸ್ಟ್ ಬ್ಯಾಚ್ 9 ಆನೆಗಳು ಬಂದ್ಬಿಡ್ತವೆ. 9 ಆನೆಗಳು ಪೂಜೆ ಪುನಸ್ಕಾರ ಹಾಗೂ ನಮಗೆ ಒಳ್ಳೆ ಉಪಚಾರ ಮಾಡಿ ಅರಮನೆಗೆ ಏನು ಕರ್ಕೊಂತಾರೆ ನೋಡಿ,
ಅಲ್ಲಿಂದ ನಿಜವಾದ ಕೆಲಸ ಸ್ಟಾರ್ಟ್, ಅಲ್ಲಿಂದ ದಸರಾ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ 50 ದಿನಾನೋ ಅಥವಾ 45 ದಿನಾನೋ ಅದು ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇಡೀ ಪೂರ್ತಿ ಸಂಭ್ರಮ, ಎಲ್ಲ ಸಂಭ್ರಮ ಅದು. ಅದ್ರ ಜೊತೆಗೆ ನಮ್ಗೆ ಸಿಕ್ಕಾಪಟ್ಟೆ ಚಾಲೆಂಜ್ ಅದು. ಒಂದು ಈ ಕಾಡಿನಿಂದ ಒಂದು ದೊಡ್ಡ ಕುಟುಂಬನೇ ಅಲ್ಲಿ ಹೋಗ್ಬಿಡುತ್ತೆ. ಅದರಲ್ಲಿ ಆ ಕುಟುಂಬ ಅನ್ನೋದ್ರಲ್ಲಿ ಆನೆಗಳು ಇರ್ತವೆ. ಆನೆಗಳಿಗೆ 2 ಫ್ಯಾಮಿಲಿಗಳು, ಮಾವುತ, ಕಾವಾಡಿ, ಅವನ ಮಕ್ಕಳು, ಮರಿ, ಅವನ ಸಂಬಂಧಿಕರು, 106 ಜನ, ಒಂದು 200 ಜನ ಟೋಟಲ್ ಆ ಒಂದು ಫ್ಯಾಮಿಲಿ. ಇದು ಒಂದು ಕುಟುಂಬ, ಅದು 200 ಜನ ಒಂದು ಕುಟುಂಬ ಇದು. ಅದಕ್ಕೆ ಆನೆಗಳು, ಆನೆ ಕಾವಾಡಿ, ಮಾವುತರು, ಡಾಕ್ಟ್ರು ಎಲ್ಲರೂ ಅಲ್ಲೆಲ್ಲ ಈ ಫ್ಯಾಮಿಲಿ ಸಿಸ್ಟಮ್. ಅಲ್ಲಿ ಎಲ್ಲರೂ ಒಂದೇ ಕುಟುಂಬ ಇದು. ಅಲ್ಲಿ ನಾನು ಇಲ್ಲಿ ಅವನು, ನಾನು ಅಲ್ಲಿ ಅವನು, ನಾನು ಈ ಊರವನು, ನಾನು ಮಂಡ್ಯ ಅವನು, ಮಡಿಕೇರಿ ಇಲ್ಲ. ಓನ್ಲಿ ದಸರಾ ಫ್ಯಾಮಿಲಿ ಅದು. ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲ್ಲ, ಏನೂ ಇರಲ್ಲ. ಏನಕ್ಕಂದರೆ ಬೆಳಿಗ್ಗೆ 5ರಿಂದ ಹಿಡಿದು 7 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ಹಿಡಿದು 7 ಗಂಟೆವರೆಗೂ 10 ಕಿಲೋಮೀಟರ್ ತಾಲೀಮ್ ನಡೆಯುತ್ತೆ. ಈ ತಾಲೀಮ್ ನಾವು ಯಾವಾಗ ಮಾಡ್ತೀವಿ ಅಂದರೆ, ಅರಮನೆ ಒಳಗಡೆ ಎಂಟ್ರಿ ಆದ ನಂತರ ಟೈಮಿಂಗ್ ಇರುತ್ತೆ. ನಮಗೆ 40 ದಿನ ಟೈಮಿಂಗ್ ಇದ್ದಾಗ ಅದರಲ್ಲಿ 40 ದಿನ ಸಿಗಲ್ಲ. ನಾವು ಅದರ ಒಳಗಡೆ ಕೆಲವು ಅಮಾವಾಸ್ಯೆಗಳು ಬರ್ತಿರ್ತವೆ. ಆಮೇಲೆ ಏನೇನಾರು ಕೆಲವು ನಮ್ಮ ರಾಜಕೀಯ ಇವ್ರು ಧುರೀಣರದು ಕೆಲವೊಂದು ಪ್ರೋಗ್ರಾಮ್ ಮಾಡ್ತಿರ್ತಾರೆ. ಕೆಲವು ಆ ದಿನಗಳು ನಮಗೆ ಸಿಗಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 20 ದಿನ ನಮಗೆ ತಾಲೀಮಿಗೆ ಸಿಗುತ್ತೆ. ಅಮಾವಾಸ್ಯೆ ದಿವಸ ಮಾಡಬಾರ್ದು ಅದು ಮೊದಲಿಂದನೇ. ಅಮಾವಾಸ್ಯೆ ಅನ್ನೋದು ಒಂದು ಕತ್ತಲಲ್ವಾ. ಅಮಾವಾಸ್ಯೆ ಅನ್ನೋದು ಒಂದು ಕತ್ತಲು. ನಾವು ಬೆಳಕಿನ ಕಡೆ ಹೋಗೋರಲ್ವಾ. ಇನ್ನು 15 ದಿನ ಬಿಟ್ಟು ಅಮಾವಾಸ್ಯೆ ಕಾಡುಗತ್ತಲ ದಿನ ದೇವಿ ಚರಣದಲ್ಲಿ ಇದ್ದಾಗ ಈ ತರದ ಅಮಾವಾಸ್ಯೆ ದಿನ ಅವು ಇನ್ನೂ ಕೆಲವೊಂದು ಸಂಪ್ರದಾಯಗಳು ಬೇರೆ ಇರ್ತವೆ ಸರ್. ಆಮೇಲೆ ರಿಚುವಲ್ಸ್ ಏನೇನು ಇರುತ್ತಲ್ಲ ಆ ಅಮಾವಾಸ್ಯೆ ತಾಲೀಮ್ಗಳನ್ನ ಮಾಡಲ್ಲ. ಈ ಒಂದು 25-30 ದಿನ ನಮ್ಗೇನು ಸಿಗುತ್ತಲ್ಲ ಅದರಲ್ಲಿ ನಾವು ಮರದ ಅಂಬಾರಿನೂ ಕಟ್ಟಿ ಪ್ರಾಕ್ಟೀಸ್ ಮಾಡಿಸ್ಬೇಕು, ಮರಳು ಮೂಟೆಗಳನ್ನು ಹಾಕಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಪೂರ್ತಿ ಜಂಬೂ ಸವಾರಿಗೆ ಅವತ್ತು ಪೂರ್ತಿ ಎಷ್ಟು ನಾವು ಮೇಲೆ ಅಂಬಾರಿ ಇದೆಯಲ್ಲ, ಅಂಬಾರಿ ಎಷ್ಟು ತೂಕ ಅನ್ನೋದು ಟೋಟಲ್ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ನಾವು ಒಂದು ರೆಪ್ಲಿಕಾನೇ ಮಾಡಬೇಕು. ಸೇಮ್ ಅವತ್ತೇನಾಗುತ್ತೆ ಅದೇ ಥರ ಮಾಡ್ಬಿಡೋದು. ಇನ್ನೊಂದು ಮಾಡೆಲ್ ಮಾಡಿ ಅದನ್ನು ಈ ಪ್ರಾಕ್ಟೀಸ್ಗಳನ್ನ 2 ಸಲ ಆಗುತ್ತೆ. ಈ 25 ದಿನದಲ್ಲಿ ಇದೆಲ್ಲ ಆಗಬೇಕು. ಆಮೇಲೆ ಕೊನೆಯ 9 ನಮ್ಮ ಯಾವುದು ವಿಜಯದಶಮಿ ಏನಿರುತ್ತಲ್ಲ ಆ 9 ದಿನಗಳಲ್ಲಿ ಸುಮಾರು ನಮಗಲ್ಲಿ ಪೂಜೆಗಳು ಕರೀತಾರೆ. ಮತ್ತು ಪಟ್ಟದಾನೇನು ಕರೀತಿರ್ತಾರೆ. ಅವೆಲ್ಲ ಪೂಜೆ ಅವರು ರಿಚುವಲ್ ಸುಮಾರು ಸ್ಟಾರ್ಟ್ ಆಗಿಬಿಡ್ತವೆ ಅರಮನೆ. ಆ ಟೈಮಲ್ಲಿ ನಾವು ಯಾವ್ಯಾವ ಎಷ್ಟೆಷ್ಟು ದಿನ ಸಿಗುತ್ತೆ ಅನ್ನೋದು ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ಆಗಿದ್ರೆ ನಮಗೆ ಅದರಲ್ಲಿ ಸಿಗೋದು ಒಂದು 25 ದಿನ ತಾಲೀಮಿಗೆ ಸಿಗುತ್ತೆ. ಆ 25 ದಿನ ಸಿಗುತ್ತೋ 30 ದಿನ ಸಿಗುತ್ತೋ, ಎವ್ರಿ ಡೇ ಇಸ್ ಎ ಫೆಸ್ಟಿವಲ್. ಅಷ್ಟು ಯಾಕಂದ್ರೆ ಬೆಳಿಗ್ಗೆ ಒಂದು 14 ಆನೆಗಳ ಲೈನು 10 ಕಿಲೋಮೀಟರ್ ಹೋಗೋದು ಬರೋದಿದೆಯಲ್ಲ, ಇಡೀ ಪೂರ್ತಿ ಡಿಪಾರ್ಟ್ಮೆಂಟ್ಗಳೇ 3 ಡಿಪಾರ್ಟ್ಮೆಂಟ್ಗಳು ನಿಂತಿರ್ತವೆ. ಪೊಲೀಸ್, ಟ್ರಾಫಿಕ್, ಅರಣ್ಯ ಇಲಾಖೆ, ಆಮೇಲೆ ಅರಮನೆ ಮಂಡಳಿ, ಎಷ್ಟು ಜನ ಅದ್ರ ಹಿಂದೆ ನಿಂತಿರ್ತಾರೆ. ಎಲ್ಲ ಟ್ರಾಫಿಕ್ ಫುಲ್ ಝೀರೋ ಇರುತ್ತೆ ಸರ್. ಯಾಕೆ ಒಂದು ಫುಲ್ ಟ್ರಾಫಿಕ್, ಯಾಕಂದ್ರೆ ಆನೆ ಸರ್ ಅದು. ಇಟ್ಸ್ ನಾಟ್ ಎ ಸ್ಮಾಲ್ ಅನಿಮಲ್ ಅಂಡ್ ಇಟ್ಸ್ ವೆರಿ ವೆರಿ ಡಿಪ್ಲೊಮೆಟಿಕ್. ಒಂದು ಅಭಿಮಾನದಿಂದ ಹೇಳಿ ಅಭಿಮನ್ಯು ಅಂತೀನಲ್ಲ ನಾನು. ಹಂಗೆ ಎಲಿಫೆಂಟ್ ಅಂತ ಅಂದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಹಂಗೆ ಆನೆ ಮರಯ ಎಂತೆಂಥವ್ರು 10 ಅಲ್ಲಿ ಅವ್ರು ಬೆಳಿಗ್ಗೆ ಸಂಜೆ ಅವ್ರು ಎಂತೆಂಥವ್ರು ಇದ್ರು 10 ಸರಿ ಬಂದು ನೋಡಕ್ಕೂ ಇಷ್ಟಪಡ್ತಾರೆ. ಅಂದ್ರೆ ಅದು ಆ ಥರ ಸಿಸ್ಟಮ್ ಅಲ್ಲಿ ಆಗುತ್ತೆ. ಆನೆ ತಾಲೀಮು ಏನ್ ಮುಖ್ಯ ರಸ್ತೆ ಇದು ಅದು ಬ್ಯೂಟಿಫುಲ್. ಅದು ಮೊದಲು ದಿನ, 2 ದಿನ, 3, 10, 15 ದಿನ ಹಿಂಗೆ ಆದಂಗೆ ಕ್ಯೂರಿಯಾಸಿಟಿ ವಿಲ್ ಬಿ ಮೋರ್. ಇದು ತಾಲೀಮ್ಗಳು. ಈ ತಾಲೀಮ್ ಅನ್ನೋದಿದೆಯಲ್ಲ, ಇದೇ ಮೇಜರ್ ಅಟ್ರಾಕ್ಷನ್. ಜೊತೆಗೆ ಈಗ ಈ ಕುಟುಂಬನ ನೀವು ಕಾಪಾಡ್ಬೇಕಲ್ಲ. ಇಡೀ ಕುಟುಂಬ ಇದೆಯಲ್ಲ, ಈ ಕುಟುಂಬಕ್ಕೆ ಅಲ್ಲಿ ಮಧ್ಯಕ್ಕೆ ನಮ್ಗೆ ಇವರು ಎಲ್ಲ ಮಂತ್ರಿಗಳ ಸಾಹೇಬರುಗಳದ್ದು ದೊಡ್ಡವ್ರದ್ದು ಎಲ್ಲ ಊಟೋಪಚಾರಗಳು ಸ್ಟಾರ್ಟ್ ಆಗ್ತಿರ್ತವೆ. ಅಲ್ಲಿ ಕೆಲವೊಬ್ರು ಸ್ಪಾನ್ಸರ್ಸ್ ನಡೀತಿರ್ತವೆ. ಇದೆಲ್ಲ ನಡೀತಾ ಇರುತ್ತೆ, ಅದು ರೊಟೀನ್. ಇನ್ನು ಆನೆಗಳು, ಈ ಇರೋ ಎಲ್ಲಾ 14 ಆನೆಗಳನ್ನ 320 ದಿನ ಕಾಡಲ್ಲಿ ಆರಾಮಾಗಿ ತಿರುಗಾಡ್ಕೊಂಡು ಮೇಯ್ಕೊಂಡಿರೋವು ಈ 60 ದಿನ ಹೆಂಗೆ ಮೇಯಿಸ್ತೀರಾ ನೀವು, ಏನು ಕೊಡ್ತೀರಾ ಫುಡ್ ಅದಕ್ಕೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಸೊ ಅಲ್ಲಿ ನಾವು ಅದಕ್ಕೆ ಕಾಡಕ್ಕಿಂತ ಭಾರಿ ಸ್ಟ್ಯಾಂಡರ್ಡ್ ಫುಡ್ ಕೊಟ್ಬಿಡ್ತೀವಿ. ಅದೇ ಅನ್ನೋದು ದಟ್ಸ್ ಅ ಸ್ಪೆಷಲ್ ಕೇರ್. ಎಲ್ಲ ಪ್ರತಿಯೊಂದು ಆನೆಗೆ ಸಂಬಂಧಪಟ್ಟವ್ರು ಎಲ್ಲರಿಗೂ ಸ್ಪೆಷಲ್ ಕೇರ್ ಆಗ್ಬಿಡುತ್ತೆ. ಸೊ ಈ ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಫಸ್ಟ್ ಈಗ ಆನೆನ ಈ ನಮ್ಮ ಮನೆಯಿಂದ ಇನ್ನೊಂದು ಆ ಮನೆಗೆ ಹೋದ್ವಿ. ನಾವು ಈಗ ನಮ್ಮ ಕಾಡಿನಿಂದ ಅರಮನೆಗೆ ಹೋಗುವಾಗ ಈ ಒಂದೊಂದು ಆನೆ ಎಷ್ಟೆಷ್ಟು ತೂಕ, ಎಷ್ಟೆಷ್ಟು kg ಇದೆ, ಎಷ್ಟು ಕ್ವಿಂಟಲ್ ಇದೆ, ಎಷ್ಟು ಟನ್ ಇದೆ ಅಂತ ನಾವು ಅದನ್ನ ಒಂದು ನೋಡ್ಕೊಳ್ತೀವಿ. ಇದು ನಮ್ಮ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಂದ್ರೆ, ನಾವು ಆನೆಗೆ ಏನಾದ್ರು ತೊಂದರೆ ಕೊಡ್ತಾ ಇದೀವ? ಇಲ್ಲ. ಆನೆ 4,000 kg ಇತ್ತಪ್ಪ, ವಾಪಸ್ ಹೋಗ್ಬೇಕಾದ್ರೆ 5,000 ಕೊಟ್ಟಿದ್ದೀನಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಆನೆ ವೀಕ್ ಆಗಿಲ್ಲ, ಆನೆಗೆ ಒಳ್ಳೆ ಹೆಲ್ದಿ ಫುಡ್ ಕೊಟ್ಟಿದ್ದೀವಿ, ಯಾರು ಇದಕ್ಕೆ ಅಬ್ಜೆಕ್ಷನ್ ಮಾಡುವಾಗಿಲ್ಲ. ಆನೆಗಳ ಕಾಲು ಚೆನ್ನಾಗಿವೆ, ದಿನ ಕಾಲನ್ನ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆನೆ ಆರೋಗ್ಯ ಚೆನ್ನಾಗಿ ನೋಡ್ಕೊತಿರ್ತಾರೆ ವೈದ್ಯರ ತಂಡ. ಸೊ ಇದನ್ನು ನಾವು ತೂಕ ಫಸ್ಟ್ ಮಾಡಿಸಿ ಒಳಗಡೆ ಆನೆಗಳನ್ನ ಬಿಡ್ತೀವಿ. ನಾವು ಒಳಗಡೆ ಬಿಟ್ಟ ನಂತರ ಇನ್ನು ಜಂಬೂ ಸವಾರಿ ಇನ್ನೂ 1 ವಾರನೋ 10 ದಿನ ಇದ್ದಾಗ
ನಾವು ರೆಪ್ಲಿಕಾ ಒಂದು ಮಾಡ್ತೀವಿ ನೋಡಿ, ಅಂದರೆ ಮರದ ಸೇಮ್ ಅಂಬಾರಿ ತೂಕನೇ 1000 kgನೇ ಅವತ್ತು ಒಂದು ರೆಪ್ಲಿಕಾ ಮಾಡಿದ್ದಿನ, ಆಮೇಲೆ ಅವತ್ತೊಂದು ಸರಿ ತೂಕ ಆಗಿ. ಸೊ ಈ ಪ್ರೊಸೀಜರ್ ಫಸ್ಟ್ ತೂಕದಿಂದ ಲಾಸ್ಟ್ ತೂಕ ಏನಾಗುತ್ತೆ ನೋಡಿ, ಈ ಒಂದು 40 ದಿನಗಳ ಮಧ್ಯ ಒಂದಾನೆ ಫಾರ್ ಎಕ್ಸಾಂಪಲ್ 4000 kg ಇದೆ ಅಂದರೆ ಮಿನಿಮಮ್ 500ರಿಂದ 600 700 kg ವರೆಗೆ ಜಾಸ್ತಿ ಆಗುತ್ತೆ. ರೀಸನ್ನು ಆ ಥರದ ಫುಡ್ಡು. ಅದಕ್ಕೆ ಅಲ್ಲಿ ನಾವು ವೆರಿ ಬ್ಯೂಟಿಫುಲ್ ಬ್ಯಾಲೆನ್ಸ್ಡ್ ಡಯಟ್. ಅದು ಎಷ್ಟು ಬ್ಯಾಲೆನ್ಸ್ಡ್ ಪ್ರೋಟೀನಸ್ ಫುಡ್ ಕೊಡ್ತೀವಿ, ಪ್ರೋಟೀನು ವಿತ್ ಫೈಬರ್ ವಿತ್ ನಿಮಗೆ ಡ್ರೈ ಆ್ಯಂಡ್ ಮಾಯಿಸ್ಟ್ ಫಾಡರ್, ಸಿ ಹುಲ್ಲು, ಒಣ ಹುಲ್ಲು, ಭತ್ತ, ಎಲ್ಲ ಕೊಬ್ಬರಿ. ಇದು ಒಂದು ಡಯಟ್. ದಿಸ್ ಇಸ್ ಕಾಲ್ಡ್ ಇಸ್ ಸ್ಮಾಲ್ ಡಯಟ್. ಇದು ಒಂದು ಸುಮ್ಮನೆ ಡಯಟ್. ಇದು ಇನ್ನು ಮರದ ರೆಂಪೆಗಳು, ಹಲಸು, ಆಲ, ಕಬ್ಬು, ಆಮೇಲೆ ಇದೊಂದು ಡಯಟ್, 2 ಆಯ್ತು. ಇನ್ನು 3ನೇದು ಇಸ್ ಸ್ಪೆಷಲ್ ಡಯಟ್ ಈಸ್ ನಮ್ಮ ಹುರುಳಿ ಕಾಳುಗಳು, ಎಲ್ಲಾ ಕಾಳುಗಳು, ಹುರುಳಿ, ತರಕಾರಿಗಳು, ಬೆಣ್ಣೆ, ಕುಸಲಕ್ಕಿ, ಇದನ್ನೆಲ್ಲ ಬೇಯಿಸಿ, ಬೆಲ್ಲ ಸಪ್ರೇಟು, ಕೊಬ್ಬರಿ ಸಪ್ರೇಟು, ಇದನ್ನ ತರಕಾರಿ ಇದೆಲ್ಲ ಸೇರಿ, ಇದೆಲ್ಲ ತರಕಾರಿನ ಕಟ್ ಮಾಡಿ ನೀಟಾಗಿ ತೊಳೆದು ಒಂದೊಂದು ಆನೆಗೆ ಡಿಪೆಂಡ್ ಆನ್ ಇಟ್ಸ್ ವೇಟ್ದು ಒಂದು ಕ್ಯಾಲ್ಕುಲೇಷನ್ ಇದೆ. ಫಾರ್ ಎಕ್ಸಾಂಪಲ್ 5000 kg ಆನೆ ಇದೆ ಅಂದರೆ ಅದಕ್ಕೊಂದು ಬೆಳಗ್ಗೆ ಸಂಜೆ 2 ಟೈಮ್ ಸ್ಪೆಷಲ್ ರೇಷನ್, 2 ಟೈಮ್ ನಾವು 10ರಿಂದ 15 kg ಸ್ಪೆಷಲ್ ಫುಡ್ ಕೊಡ್ತೀವಿ. ಈ ಸ್ಪೆಷಲ್ ಫುಡ್ ಜೊತೆಗೆ ಒಂದು 200ರಿಂದ 250 kg ಅಷ್ಟು ಈ ಫುಡ್ ಸಿಗುತ್ತೆ. ಯಾವ್ದು ಹೇಳಿ? ಹುಲ್ಲು, ಒಣ ಹುಲ್ಲು, ಹಸಿ ಹುಲ್ಲು, ಬೆಲ್ಲ, ಉಪ್ಪು, ಭತ್ತದ ಹುಲ್ಲು, ಎಲೆಗಳು, ಆಮೇಲೆ ಇದು ಕಬ್ಬು, ನೆಕ್ಸ್ಟ್ ಆಲದ ಸೊಪ್ಪು, ಇದು ಎಲ್ಲ ಸೇರಿ ಇದೊಂದು 250 kg ಆಗುತ್ತೆ. ಅದೊಂದು 30-40 ಟೋಟಲ್ ಒಂದು ಆನೆಗೆ 300ರಿಂದ 350 kg ಒಂದು ದಿನಕ್ಕೆ ಫುಡ್ ಕೊಡಲೇಬೇಕು. ಅಷ್ಟಲ್ಲಿ ಕೊಡ್ತೀವಿ ನಾವು. ಇದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಆಮೇಲೆ ಬ್ಯಾಲೆನ್ಸ್ ಆಗ್ತಾ ಏನಾಗುತ್ತೆ, ಡೈಲಿ ಆನೆ ತಾಲೀಮ್ ಆಗುತ್ತೆ ನೋಡಿ. ಬೆಳಿಗ್ಗೆ ವಾಕು, ಸಂಜೆ ವಾಕಿಂದ ಬರೋದು, ಒಳ್ಳೆ ರೇಷನ್ ತಿನ್ನೋದು, ವಾಕ್ ಮಾಡೋದು, ಬರೋದು, ರೇಷನ್ ತಿನ್ನೋದು. ಸೊ ಇಟ್ ಗೇನ್ಸ್ ದ ವೆಯ್ಟ್. ಆಮೇಲೆ ಬ್ಯೂಟಿಫುಲ್ ಸಿಸ್ಟಮ್ ಚೆನ್ನಾಗಿ ನಡೀತಾ ಇರುತ್ತೆ. ಕೇರ್ ಜಾಸ್ತಿ ಇರುತ್ತೆ. ಬೆಳಿಗ್ಗೆ ಸಂಜೆ 2 ಸರಿ ಸ್ನಾನ ಆಗುತ್ತೆ. ಬೆಳಿಗ್ಗೆನೂ ಸ್ನಾನ ಮಾಡಿಸ್ಬೇಕು, ಸಂಜೆನೂ ಮಾಡಿಸ್ಬೇಕು. ಮೈ ಉಜ್ಜುತ್ತಾ ಇರಬೇಕು. 2-3 ಸರಿ ಬ್ಲ್ಯಾಕ್ ಕಾಣಬೇಕು. ಇಟ್ ಶುಡ್ ಬಿ ಲೈಕ್ ಕರಿ. ದ ಎಲಿಫೆಂಟ್ ಶುಡ್ ಬಿ ಲೈಕ್ ಬ್ಲ್ಯಾಕ್ ಕಾಣಬೇಕು. ಆ ಥರ ಒಂದು ಸಿಸ್ಟಮ್. ಉಗ್ರಗಳೆಲ್ಲ ವೈಟ್ ಕಾಣ್ತಾ ಇರಬೇಕು. ಸೊ ದಂತ ಚೆನ್ನಾಗಿ ಕಾಣಬೇಕು. ಅದು ಮಾಲಿಶ್ ಮಾಡಿದಾಗ ಏನಾಗುತ್ತೆ ಹೇಳಿ, ಮೈಯೆಲ್ಲ ಒಂಥರ ಮೈಗೆ ಮಾಲಿಶ್ ಮಾಡಿ, ನೀವು ಮೈಗೆ ಅದು ನಮ್ಮ ಯುಗಾದಿಯಲ್ಲಿ ಮೈಗೆ ಮಾಲಿಶ್ ಮಾಡಿ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾರೆ, ಬಿಸಿನೀರಿಂದ ಬೇವಿನ ಸೊಪ್ಪೆಲ್ಲ ಹಾಕಿ. 2-3 ದಿನ ನೋಡ್ಬೇಕು ನೀವು ಮನುಷ್ಯರು ಹೆಂಗಿರ್ತಾರೆ, ಕೆಂಪು ಆಗ್ಬಿಡ್ತಾರೆ. ಆ ಥರ ಆನೆಗೆ 45 ದಿನ ಅದೇ ಮಾಡೋದು ನಾವು ವರ್ಷಕ್ಕೊಂದ್ಸರಿ ಯುಗಾದಿ ದಿನ ಸ್ನಾನ ಮಾಡಿದವ್ರೆ ಹಂಗಾಗ್ತೀವಿ. ಇನ್ನು ಡೈಲಿ ಫಾರ್ 45 days. ಸೊ ಅದು ಇದೆಯಲ್ಲ, ದಟ್ ಕೌಂಟ್ಸ್ ಅ ಲಾಟ್. ಅವಾಗ ನಮಗೆ ಮಧ್ಯದಲ್ಲಿ ತಾಲೀಮು. ಈಗ ನಾವೇ ತಗೊಳ್ಳೋಣ, ಈಗ ತಾವಾಗಲಿ ನಾವಾಗಿಬ್ಬರು ಈಗ ಒಂದು ತಿಂಗಳು ಎಲ್ಲೋ ಒಳ್ಳೆ ಡೈಲಿ ಮಾಲಿಶ್ ಮಾಡೋದು, ಬೆಳಿಗ್ಗೆ ಒಳ್ಳೆ ಊಟ, ಸಂಜೆ ಊಟ, ನೀವು ವಾಪಸ್ 15 ದಿನ ಬಿಟ್ಟು ಬನ್ನಿ, ನೀವು ನಮ್ಮನ್ನೇ ನೋಬಡಿ ಕ್ಯಾನ್ ರಿಕಗ್ನೈಸ್, ಹೆಂಗಾಗಿರ್ತೀವಿ ನಾವು. ಸೊ ಈ ಸಿಸ್ಟಮ್ ಅಲ್ಲಿವರೆಗೆ ಆದ ನಂತರ ವಿಜಯದಶಮಿವರೆಗೆ ಇದೇ ಪ್ರೊಸೀಜರ್. ಎಲ್ಲೂ ಏನೂ ಡಿಫ್ರೆನ್ಸ್ ಆಗಲ್ಲ ಸರ್. ಮಧ್ಯದಲ್ಲಿ ನಾವು ಯಾವ್ಯಾವ ಆನೆಗಳಿಗೆ ಮರಳು ಮೂಟೆ ಎಷ್ಟು ಹಾಕಬೇಕು, ಎಷ್ಟು kg ಹಾಕಿದರೆ ಇದರದ ಕೆಪಾಸಿಟಿ ಏನಾಗುತ್ತೆ. ಫಸ್ಟಿಗೆ ಒಂದು 200ರಿಂದ 300 kg ಹಾಕ್ತೀವಿ. ಹಾಕಿ ನಾವು ಅದನ್ನ ತೊಗೊಂಡು ಹೋಗ್ತೀವಿ. ಅವ್ನ ಮಧ್ಯದಲ್ಲಿ ಏನಾರು ಅದು ನಾಟಕ ಮಾಡುತ್ತೋ ಅಥವಾ ಏನಾರು ಆಗುತ್ತೋ, ಅವಾಗ ಏನು ಮಾಡ್ತೀವಿ, ಇನ್ನೊಂದು 50 kg ಮತ್ತೆ ಜಾಸ್ತಿ ಮಾಡಿ, ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು 100 kg ಮಾಡಿ, ಒಂದು ವಾರ ಆದ ನಂತರ ಒಂದು 500 kg ಮಾಡಿ. ಈ ಥರ ಗ್ರ್ಯಾಜುವಲ್ ಆಗಿ ವೆಯ್ಟನ್ನು ಆನೆ ಮೇಲೆ ಜಾಸ್ತಿ ಮಾಡ್ತೀವಿ. ಯಾಕಂದ್ರೆ ಮ್ಯಾಕ್ಸಿಮಮ್ 750ರಿಂದ 800 kg ಆಗಬೇಕು. ಅಂಬಾರಿ ವೇಟ್ ಅಷ್ಟಿದೆ. ಈ ವೇಟಿಗೂ ಅಬ್ಜೆಕ್ಷನ್ ಆಗುತ್ತೆ, ಅಷ್ಟು ಹಾಕ್ತೀರ ನೀವು ಹಿಂಗೆ ಅಂತ. ಸೊ ಆನೆ ನೋಡಿ ಸರ್, ಆನೆ 5000 kg ಆನೆಗೆ ಯಾವುದಿದೆ 100 500 kg 1000 kg, ಇಟ್ಸ್ ನಾಟ್ ಎ ಬಿಗ್ ಮ್ಯಾಟರ್. ಇಟ್ಸ್ ಇಂಪಾಸಿಬಲ್. ಒಂದು ಆನೆಗೆ 5000 kg 5000ನೇ ಮೇಲೆ ಹಾಕಿ ನೀವು ಏನೂ ಆಗಲ್ಲ. ಅದಕ್ಕೆ ಸಾಧ್ಯನೇ ಇಲ್ಲ ಸರ್. ಏನಾಗುತ್ತೆ ಹೇಳಿ, ಏನೂ ಆಗಲ್ಲ. ಅಂದರೆ ಬಟ್ ಇಲ್ಲಿ ಆ್ಯಸ್ ಎ ಹ್ಯುಮ್ಯಾನಿಟಿ, ಆ್ಯಸ್ ಎ ವೆಟರ್ನೇರಿಯನ್ ಆಗಲಿ, ಆ್ಯಸ್ ಎ ಟೀಮ್ ನಾವು ಆಗ ಅದ್ರದ್ದು ಕಾಲು, ಯಾಕಂದರೆ ರೋಡ್ ಯಾವುದು, ಕಾಡಲ್ಲಿ ತಿರುಗಾಡೋದೇ ಬೇರೆ, ರೋಡಲ್ಲಿ ತಿರುಗಾಡೋದು ಬೇರೆ, ಭಾಳ ಡಿಫ್ರೆನ್ಸ್. ಸೊ ಅವಾಗ ಅದನ್ನ ನೋಡಿಕೊಂಡು ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಸರ್ಕಾರ ನಮ್ಗೆ ಯಾವ ಥರ ಪಾಲಿಸಿಗಳನ್ನ ಮಾಡಿದೆ, ಸರ್ಕಾರ ನಮ್ಗೆ ಯಾವ ಥರ ಆರ್ಡರ್ ಮಾಡಿರುತ್ತೆ, ಮೇಲಾಧಿಕಾರಿಗಳು ಹಾಗೂ ನಮ್ಮ ಟೀಮಿನಲ್ಲಿರೋ ಅಡ್ಜಸ್ಟ್ಮೆಂಟ್ ಯಾವ ಥರ ಇರುತ್ತೆ, ರೆಡಿ ಆಗಿ ಆದ ನಂತರ ತೂಕ ಎಷ್ಟು ಲೆವೆಲಿಗೆ ಬಂದು ಅದು ಯಾವ ಫೈನಲ್ ಅಚೀವ್ಮೆಂಟ್ ಮಾಡ್ತಾನೆ ಅವನು, ದೆನ್ ದಟ್ ಲೈನ್ ಪರ್ಫೆಕ್ಟ್ ಲೈನ್ ಆಗ್ಬಿಡುತ್ತೆ. ಪರ್ಫೆಕ್ಟ್ ಲೈನ್ ಆಗಿ ಮಧ್ಯದಲ್ಲಿ ನಾವು ಕ್ಯಾನನ್ ಫೈರಿಂಗ್ ಮಾಡಿಸ್ತಾರೆ. ರೀಸನ್ ಕ್ಯಾನನ್ ಫೈರಿಂಗ್ ಮಾಡ್ತಾರೆ, ಮತ್ತೆ ಹಾರ್ಸ್ ರೆಜಿಮೆಂಟ್ ಬರುತ್ತೆ. ಏನಕ್ಕಂದ್ರೆ ಇವೆಲ್ಲ ಪ್ರಾಕ್ಟೀಸ್ ಆಗಲಿ. ಒಳಗೆ ಮಧ್ಯ ಸೌಂಡ್ಸ್ ಮಾಡ್ತೀವಿ ನಾವು. ಕ್ಯಾನನ್ ಫೈರಿಂಗ್ ಅಂತೂ 3 ಸುತ್ತು ಕ್ಯಾನನ್ ಫೈರಿಂಗ್ ಆಗುತ್ತೆ. ಈಗ ಮೊನ್ನೆ ನಮ್ಗೆ ಆಯ್ತು, ನಮ್ಮ ಗಲಾಟೆ ಮಾಡ್ಬಿಡ್ತು ಫಸ್ಟ್ ಕ್ಯಾನನ್ ಫೈರಿಂಗ್ ಅಲ್ಲಿ. ಅಲ್ಲ, ಒಮ್ಮೆನೆ ಫೈರ್ ಆದ ತಕ್ಷಣ ಓಡ್ಬಿಟ್ಟ ಹಿಂದೆ. ಅಲ್ಲೇನೆ ಅದು ನಮ್ಮ ಇದ್ರಲ್ಲೇನೆ ಕ್ಯಾಂಪಸ್ ಅಲ್ಲೇನೆ ಒಂದು ಫೈರಿಂಗ್, ಥರ್ಡ್ ಫೈರಿಂಗ್ ಮತ್ತೆ ಸೈಲೆಂಟ್ ಆಗ್ಬಿಟ್ಟು. ಅದು ಫಸ್ಟ್ ಟೈಮ್ ಬಂದಿರೋ ಆನೆ, ದಸರಾಗೆ ಫಸ್ಟ್ ಟೈಮ್ ಬಂತಲ್ಲ ಆನೆ, ಅದು ಕನ್ಫ್ಯೂಸ್ ಆಗ್ಬಿಟ್ಟು. ಸೆಕೆಂಡ್ ಆಮೇಲೆ ಶ್ರೀರಾಮ, ಧನಂಜಯನು ಸ್ವಲ್ಪ ಹೆದರ್ತಾನೆ, ಒಂದು ಸ್ವಲ್ಪ ನಡಿಗೆ ಬಿಡ್ತಾವೆ ಹಿಂಗೆ. ಸೊ ಆ ಸೌಂಡ್ ಪ್ರಾಕ್ಟೀಸ್ಗೆ ನಾವು ಆನೆಗಳನ್ನ ತಾಲೀಮು ಅಂತ ಮಾಡೋದು.
ಈ ಎಲ್ಲ ಪ್ರೊಸೀಜರ್ ಮುಗಿದು ಯಾವಾಗ ಸೆಟ್ ಆಗುತ್ತೆ ನೋಡಿ, ದ ಫೈನಲ್ ಡೇ ಆಫ್ ಜಜ್ಮೆಂಟ್ ಇರುತ್ತಲ್ಲ, ದ ಡೇ ಆಫ್ ಜಂಬೂ ಸವಾರಿ, ಅದು ನಮಗೆ ದಟ್ ಇಸ್ ಅ ವಿನ್ನಿಂಗ್ ಮ್ಯಾಚ್. ಅಲ್ಲಿ ಅವುಗಳಿಗೆ ಆನೆಗಳನ್ನ ಶೃಂಗಾರ ಮಾಡೋದು, ಅದಕ್ಕೆ ಶೃಂಗಾರ ಮಾಡಕ್ಕೇನೆ ಒಂದು ಟೀಮ್ ಇದೆ. ಅವರೆಲ್ಲ ಆ ಕಡೆ ನಾರ್ತ್ನವರು ಇಲ್ಲೇ ಹುಣಸೂರ್ಲೆ ಸೆಟ್ಲ್ ಆಗಿದ್ದಾರೆ. ಅವರು ಮೋಹನ್ ಬಡ್ಗೇರ್ ಅಂತ, ಆ ಕಲರ್ ಪೇಂಟ್ ಅವ್ರು ಮಾಡ್ತಾರೆ ನೋಡಿ ಎಲ್ಲ ನಮ್ಮ 14 ಆನೆಗಳಿಗೂ. ದಟ್ ಪೇಂಟ್ ಈಸ್ ಪ್ಯೂರ್, ಇಟ್ ಇಸ್ ಎ ವಾಟ್ ಯು ಕಾಲ್ ಆರ್ಗ್ಯಾನಿಕ್ ಪೇಂಟ್. ಅವ್ರು ಇಲ್ಲೇ ಆ ಕಡೆ ನಾರ್ತ್ನವ್ರು, ಅವರು ಈ ಸೆಟಲ್ಡ್ ಇನ್ ಹುಣಸೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರು ಅವ್ರ ಬ್ರದರ್ಸ್ ಏನ್ 4 ಅವರೇ ಮಾಡೋದು, ಇಲ್ಲಿವರೆಗೂ ಅವರೇ ಮಾಡ್ಕೊಂಡ್ಬಂದು ಆನೆಗಳಿಗೆ ಚಿತ್ರಾಕಾರ ಮಾಡಿ ಆನೆಗಳಿಗೆ ಪೇಂಟ್ ಮಾಡೋದು. ಅದು ನೈಸರ್ಗಿಕ ಬಣ್ಣ, ಯಾವುದೇ ಕೆಮಿಕಲ್ ಇಲ್ಲ, ಅದೇನು ಆಗಲ್ಲ ಆನೆಗಳಿಗೆ, ಚರ್ಮಕ್ಕೂ ಏನೂ ಆಗಲ್ಲ. ಸೊ ಅದು ಪೇಂಟಿಂಗ್ ಲಾಸ್ಟ್ ಡೇ 24 hours ಉಳಿದಿರುತ್ತೆ. ಅವಾಗ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆನೆಗಳ ದಂತಗಳದೆಲ್ಲ ಮೀಸರ್ಮೆಂಟು, ಸಿಂಗೋಟೀಸು, ಜೂಲಾಗಳು, ಇವುಗಳನ್ನೆಲ್ಲ ಪ್ರಿಪ್ರೇಷನ್, ಕಾಲಿಗೆ ಎಲ್ಲ ಗೆಜ್ಜೆ, ಇದೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ನಾವೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಇಟ್ಕೊತೀವಿ. ನಮಗೆ ಟೈಮಿಂಗ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 3 ಗಂಟೆಗೆ ನಿಮಗೆ ಅಂಬಾರಿ ಕೊಡ್ತೀವಿ ಅಂತ ಇದರಿಂದ ಟೈಮ್ ಆಗಿರುತ್ತೆ. ಅಂದರೆ ಆನೆ ಡಿಪಾರ್ಟ್ಮೆಂಟ್ಗೆ ಅಂಬಾರಿ ಕೊಡೋಕ್ಕೆ ಅರಮನೆ ಮಂಡಳಿಯವರು ಮತ್ತು ಇದರಲ್ಲಿ ನಮ್ಮನ್ನು ಕರೆಸ್ತಾರೆ. ಅವಾಗ ಅಂಬಾರಿನ ಡೆಲಿವರಿ ಮಾಡ್ತಾರೆ. ಅದನ್ನು ಒಂದು ಸಿಸ್ಟಮೆಟಿಕ್ ಭಾರಿ ಚೆನ್ನಾಗಿದೆ. ಒಂದು ಟ್ರಾಲಿ ಇದೆ, ಆ ಟ್ರಾಲಿಯಲ್ಲಿ ಒಳಗಡೆಯಿಂದನೇ, ಅರಮನೆ ಒಳಗಡೆಯಿಂದನೇ ಬರುತ್ತೆ, ಅದು ಹೊರಗೆ ಟ್ರಾಲಿಯಲ್ಲೇ ಬರುತ್ತೆ ಅಂಬಾರಿ ಬಂದ ನಂತರ ಚಿನ್ನದ ಅಂಬಾರಿ ಬಂದು ಆನೆಗೆ ಬಂದು ಆನೆ ಹತ್ರ ನಾವು ಅದಕ್ಕೆ ಕಟ್ಟಕ್ಕೇನೆ ಒಂದು ಸಿಸ್ಟಮೆಟಿಕ್, ಅಲ್ಲಿ ಒಂದು ಕ್ರೇನ್ ಇದೆ, ಕ್ರೇನ್ ಕೆಳಗಡೆ ಆನೆನ ಬ್ಯೂಟಿಫುಲ್ ಆಗಿ ಅದನ್ನ ಯಾವುದೇ ಥರ ಅಲ್ಲಾಡುವ, ಅದ್ರ ಮೇಲೆ ಗಾದಿ ನಮ್ದ, ಆಮೇಲೆ ಅದ್ರ ಗಾದಿ ನಮ್ದ ಹಾಕಿ ಆ ಜೂಲ, ಒಂದು ರೇಷ್ಮೆಯ ದಾರ ಇದೆ, ಒಂದು 100 ವರ್ಷ ಹಳೇದು, ಅದೇ ದಾರ ಇವಾಗ್ಲೂ ಕಟ್ತಾ ಇದ್ದಾರೆ ಅವರು. ಅದು ಅರಮನೆಯವರೇ ಕೊಡ್ತಾರೆ, ಬೇರೆ ಎಲ್ಲೂ ಯೂಸ್ ಆಗಲ್ಲ ಅದು. ಅದನ್ನ ಸಿಸ್ಟಮೆಟಿಕ್ ಆಗಿ ಕಟ್ಟಕ್ಕಿನ ಅವರು ಒಂದು 4 ಜನ ಇದ್ದಾರೆ, ಅವರು ಈ ಅಕ್ರಮನ ತಂಡ. ಅವರೆಲ್ಲ ನಮ್ಮ ಯಾವ್ಯಾವ ಥರ ನಮ್ಮ ಗೈಡೆನ್ಸ್ ಹೆಂಗಿರುತ್ತೆ ಆ ಥರ ನೋಡಿ ಕಟ್ಟಿ, ಆಮೇಲೆ ಸೆಟ್ ಆಯಿತು ಅಂತ ಒಂದು ಅರಮನೆಯಿಂದ ಒಂದು ಮೆಸೇಜ್ ಬರುತ್ತೆ. ನಾವು ವಿ ಯೂಸ್ ಟು ಟೇಕ್ ದ ಎಲಿಫೆಂಟ್ ಫಾರ್ ಎಲ್ಲಿ ಸೆಲ್ಯೂಟಿಗೆ ಬರುತ್ತೆ. ಆವಾಗ ಟೈಮಿಂಗ್, ಅವ್ರ ಟೈಮಿಂಗ್ ಫಿಕ್ಸ್ ಇರುತ್ತೆ ಸರ್, ಅದೆಲ್ಲ ಮುಹೂರ್ತ. ಅದು ಈಗ ಪ್ರಯಾಣ ಶುರು ಆಗುತ್ತೆ. ಹೌದು, ಅದು ಮುಗಿದ ಎಷ್ಟು ಗಂಟೆ? 1.5 ಗಂಟೆ ತೊಗೊಂತೀವಿ ಸರ್ ನಾವು. 1.5 to 2 hours, 1.5ರಿಂದ 2 ಗಂಟೆ ಆಗುತ್ತೆ. ಎಲ್ಲಿಂದ ಅರಮನೆಯಿಂದ ಇದ್ರವರೆಗೂ, ಬನ್ನಿ ಮಂಟಪದವರೆಗೂ, ಅಲ್ಲಿಂದ ಅಲ್ಲಿಗೆ ಡೈಲಿ ನಾವು 1 hour ಅಲ್ಲಿ ಡೈಲಿ ತಾಲೀಮ್ ಮಾಡ್ತಾ ಇರ್ತೀವಿ. ಅಂಬಾರಿ ದಿನ ಅರ್ಧ ಗಂಟೆ ಜಾಸ್ತಿ ಆಗುತ್ತೆ, ಸ್ಲೋ ಆಗಿ ಹೋಗುತ್ತೆ. ಯಾಕೆ ಟ್ಯಾಬ್ಲೋ ಎಲ್ಲ ಇರ್ತವೆ, ನಾವು ಹಿಂದೆ ಹೋಗ್ಬೇಕು. ಅಲ್ಲಿ ಅದು ಇದೆ. ಇನ್ನು ನಾನು ಆಮೇಲೆ ಅಲ್ಲಿಂದ ಎಲ್ಲಿಗೆ ಬರ್ತೀವಿ ನಾವು, ಅಂಬಾರಿ ಬಂದು ನಮ್ಮ ಆನರಬಲ್ ಅಲ್ಲಿ ಮಿನಿಸ್ಟರ್ಸು, ಆಮೇಲೆ ಎಲ್ಲ ಗಣ್ಯರು ಈ ನ್ಯಾಷನಲ್ ಆಂಥಮ್ ಸೆಲ್ಯೂಟಿಗೆ ಇರುತ್ತೆ. ಅಲ್ಲಿ ಪುಷ್ಪಾರ್ಚನೆ ಆಗುತ್ತೆ ಮಹಾತಾಯಿಗೆ, ಚಾಮುಂಡಿ ದೇವಿ ಪುಷ್ಪಾರ್ಚನೆ ಆದಾಗ, ಪುಷ್ಪಾರ್ಚನೆ ಆಗಿ ಅಲ್ಲೆಲ್ಲ ಸೆಲ್ಯೂಟ್ ಆದ ನಂತರ ದೆನ್ ಆನೆ ಸ್ಟಾರ್ಟ್ ಆಗುತ್ತೆ. ಈ ಮಧ್ಯದಲ್ಲಿ ಆನೆಗೆ ನಾವು ಯಾವಾಗ ಗಾದಿ ನಮ್ದ ಕಟ್ತೀವಿ ನೋಡಿ, 3 ಗಂಟೆಗೆ ಏನು ಕಟ್ಟಿ ಬಿಟ್ಟಿರ್ತೀವಲ್ಲ, ಆವಾಗಿಂದ ನಾವು ಈ ಎಲ್ಲ ಫುಡ್ಡು, ಈಗ ಪೂರ್ತಿ 2 hours ಆನೆ ನಡಿಬೇಕು. ಎಲ್ಲ ಆನೆಗಳಿಗೂ ಪ್ರತಿಯೊಂದೊಂದು ಸರ್ಕಲ್ ನಮ್ಮ 4 ಪಾಯಿಂಟ್ ಮಾಡ್ಕೊಂಡಿರ್ತೀವಿ ನಾವು. 4 ಪಾಯಿಂಟಲ್ಲಿ 4 ನಮ್ಮ ಸ್ಮಾಲ್ ಟ್ರಕ್ಸ್ ನಿಂತಿರ್ತವೆ. ಅದರಲ್ಲಿ ಸ್ಪೆಷಲ್ ರೇಷನನ್ನು ಪ್ರಿಪೇರ್ ಆಲ್ರೆಡಿ ನೈಟ್ ಎಲ್ಲ ಹುಡುಗರು ಮಾಡಿರ್ತಾರೆ. ಎಲ್ಲ ಪ್ಯಾಕೆಟ್ಸ್, ಅಂದರೆ ಲೈಕ್ ಒಂದು ಕುಸರೆ ಅಂತೀವಿ ನಾವು, ಕುಸರೆಗಳನ್ನ ಮಾಡಿ ಅದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಒಂದೊಂದು ಕೆಜಿದ ಕುಸರೆಗಳು, 10 ದೊಡ್ಡ ಮೂಟೆಗಳನ್ನ ಒಂದೊಂದು ಆನೆಗೆ ಒಂದೊಂದು ಮೂಟೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಒಂದೊಂದು ಸರ್ಕಲ್ ಹತ್ರ 4 ಸರ್ಕಲ್ಗೆ ನಿಂತಿರ್ತಾರೆ. ಫಸ್ಟ್ ಬಾಟಾ ಸರ್ಕಲ್ಗೆ ನಿಂತಿರ್ತಾರೆ, ನೆಕ್ಸ್ಟ್ ನಮಗೆ ಇದು ಆಯುರ್ವೇದಿಕ್ ಸರ್ಕಲ್ಲು, ನೆಕ್ಸ್ಟು ಹೈವೇ ಸರ್ಕಲ್ಲು, ನೆಕ್ಸ್ಟ್ ಲಾಸ್ಟ್ ಯಾವುದು ಎಂಟ್ರಿ, ಇಲ್ಲಿವರೆಗೂ 4 ವೆಹಿಕಲ್ ಉದ್ದಕ್ಕೂ ನಿಂತಿರ್ತವೆ. ಆಮೇಲೆ ಪ್ರತಿಯೊಬ್ಬ ಆನೆ ಕಾವಾಡಿ ಮಾವುತನ ಜೊತೆ ಇಬ್ಬೊಬ್ಬರು ಎಕ್ಸ್ಟ್ರಾ ಹುಡುಗರು ಬಂದಿರ್ತಾರೆ, ನಾವು ತೊಗೊಂಡಿರ್ತೀವಿ. ಒಬ್ಬ ಆ ಕಡೆ, ಒಬ್ಬ ಈ ಕಡೆ ನಿಂತಿರ್ತಾನೆ. ಒಬ್ಬೊಬ್ಬನ ಕೈಯಲ್ಲಿ ಒಂದು ಕಂತೆ ಕಬ್ಬಿರುತ್ತೆ, ಒಬ್ಬನ ಕೈಯಲ್ಲಿ ಕುಸ್ರೆಗಳು ಒಂದೊಂದೊಂದೊಂದು ಫೀಡ್ ಮಾಡ್ತಾ ಹೋಗ್ತಿರ್ತಾನೆ ಅವನು. ಇದು ಸೇಮ್ ಎಲ್ಲ ಆನೆ. ಇನ್ನು ಅಂಬಾರಿ ಆನೆಗೆ ನಾವು ಇಬ್ಬರು ಅಸ್ಟೆಂಟ್ಗಳು, ಒಬ್ಬ ಈ ಕಡೆ ಡಾಕ್ಟರ್ ಮಧ್ಯದಲ್ಲಿ ಇರ್ತಾರೆ. ಅವಾಗ ಅವ್ರೇನು ಮಾಡ್ತಿರ್ತಾರೆ, ಒಬ್ಬರು ಗ್ಲುಕೋಸ್ ಕೊಡ್ತಿರ್ತಾರೆ, ಹಿಂಗೆ ಕೈಯಲ್ಲಿ ಗ್ಲುಕೋಸ್ ಪೌಡರ್ ಆನೆ ನಾಲ್ಗೆ ಮೇಲೆ ಹಾಕ್ತಿರ್ತಾರೆ. ಇನ್ನೊಬ್ರು ಸಣ್ಣ ಕುಸರೆ, ಸಣ್ಣ ಇಷ್ಟೆಷ್ಟು ಕಬ್ಬಗಳನ್ನ ಕೊಟ್ಕೊಂಡು ಹೋಗುತ್ತೆ. ಫುಡ್ ಮಾತ್ರ ಕಡಿಮೆ ಆಗಲ್ಲ, ಸುಮ್ಮನೆ ಡಿಹೈಡ್ರೇಷನ್ ಏನಾರು ಆಗಬಾರ್ದು. ಸೊ ಒಂದು ಕೆಜಿ ಗ್ಲೂಕೋಸ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಡಬ್ಬದಲ್ಲಿ. ಕುಸರೆ ಹಾಕ್ಬೇಕಾದ್ರೆ ಬಾಯಿ ಕೊಟ್ರೆ ಇಟ್ ಆಕ್ಟ್ಸ್ ಲೈಕ್ ಹೈಡ್ರೇಷನ್ ಅಲ್ವಾ, ಡಿಹೈಡ್ರೇಷನ್ ಆಗಲ್ಲ, ಒಂಥರ ತಂಪು ಇರುತ್ತೆ. ಆಮೇಲೆ ಎನರ್ಜಿ ಫುಡ್ ಪೌಡರ್. ಅಭಿಮನ್ಯು ಈ ವರ್ಷ, ಹೋದ ವರ್ಷ ಅನ್ನೋದೇ, ಆಚೆ ವರ್ಷ, ಈ ವರ್ಷ ಅಭಿಮನ್ಯುನೇ. ಸೊ ಈ ಉದ್ದಕ್ಕೂ ಈ ಪ್ರೋಗ್ರಾಮ್ ಅಪ್ ಟು 2 hours ಮುಗಿದು ಅಲ್ಲಿ ಅಂಬಾರಿ ಬಿಚ್ಚಿ ಅದನ್ನ ಅಲ್ಲೇ ಕ್ರೇನಲ್ಲಿ ಡೈರೆಕ್ಟ್ ಅವ್ರದ್ದೇನೆ ಡಿಪಾರ್ಟ್ಮೆಂಟ್, ಅವರೇ ಫುಲ್ ಅವ್ರ ಟೀಮೇನೆ ಬಂದು ಅಂಬಾರಿನ ಅವ್ರು ಹ್ಯಾಂಡ್ ಓವರ್ ತಗೊಂಡು ಹೋಗ್ಬಿಡ್ತಾರೆ. ನಾವು ನಡ್ಕೊಂಡು ಆಮೇಲೆ ವಾಪಸ್ ಅರಮನೆಗೆ ಬಂದು ಮಾರನೇ ದಿನ ಡಿಸ್ಪ್ಯಾಚ್ ಆಗುತ್ತೆ. ನೆಕ್ಸ್ಟ್ ಡೇ ಏನಾದ್ರು ಟೈರ್ಡ್ ಆಗಿರುತ್ತೆ, ನೆಕ್ಸ್ಟ್ ಡೇ ಒಂದಿನ ಊಟ ಗೀಟ ಅರೇಂಜ್ಮೆಂಟ್ ಆಗುತ್ತೆ. ಮತ್ತೆ ಈಗ ಕಾವಾಡಿಗಳ ಮಕ್ಕಳು ಮತ್ತೆ ಮಾವುತರ ಮಕ್ಕಳಿಗೆ ಸ್ಕೂಲು ಎಲ್ಲ ಇದೆ. ಅದೊಂದು ಪಾರ್ಟ್ ಆಫ್ ಜಾಬ್. ಅಲ್ಲಿ ಈ ಒಂದು ಕುಟುಂಬ ಇದೆ ನೋಡಿ, ಈ ದೊಡ್ಡ ಕುಟುಂಬ 200 ಜನ. ಈ ಕುಟುಂಬಕ್ಕೇನೆ
ಒಂದು ಲೈಬ್ರರಿ, ಒಂದು ಆಸ್ಪತ್ರೆ, ಒಂದು ಶಾಲೆ ಹಾಗೂ ಒಂದು ಈ ಆಯುರ್ವೇದಿಕ್ ಮಸಾಜ್ ಸೆಂಟರ್. ಹಾ, ಈ ಕುಟುಂಬಕ್ಕೆ ಇದನ್ನ ಇದು ಟೆಂಪ್ರರಿ ಅರೇಂಜ್ಮೆಂಟ್ ಎಲ್ಲ ಆಗಿರುತ್ತೆ 2 ತಿಂಗಳ ಮಟ್ಟಿಗೆ. ಲೈಬ್ರರಿ ಇರುತ್ತೆ, ಅಲ್ಲಿ ಪೇಪರ್ ಬರ್ತಿರುತ್ತೆ, ಅಲ್ಲಿ ಯಾರಾದರೂ ಹೋಗಿ ಬಂದಿರೋರು ಪೇಪರ್ ಓದೋದು, ಬುಕ್ ಓದೋದು ಮಾಡ್ತಾರೆ. ಆಮೇಲೆ ಸ್ಕೂಲ್ ಇದೆ, ಎಲ್ಲ ಕಾವಾಡಿ ಮಕ್ಕಳಿಗೆ, ಮಾವುತರ ಮಕ್ಕಳಿಗೆ ಫುಲ್ 3 ಜನ ಟೀಚರ್ಸು, ಒಳ್ಳೆ ಸೆಟಲ್ ಸ್ಕೂಲೇ ಇರುತ್ತೆ, ಒಳ್ಳೆ ಭಾರಿ ಚೆನ್ನಾಗಿ ಮಾಡ್ತಾರೆ. ಒಂದು ಒಳ್ಳೆ ಹಾಸ್ಪಿಟ್ಲ್ ಇರುತ್ತೆ, ಎಲ್ಲ ಹಾಸ್ಪಿಟ್ಲ್ ನಮ್ಮವ್ರಿಗೆಲ್ಲ ಟ್ರೀಟ್ಮೆಂಟ್ಸ್ಗೆ ಎಲ್ಲ ಡಾಕ್ಟರ್ಸ್ ಅಂತೂ ಡೈಲಿ ಈ ವರ್ಷ ಅಂತೂ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಮಾಡಿಸಿದ್ರು ಯಾರಿಗೆ? ಇವರಿಗೆ ಕಾವಾಡಿ ಮಾವುತರಿಗೆ. ಹೌದು, ಸರ್ಕಾರ ಅವ್ರಿಗೆ ಕೊಟ್ಟಿದೆ, ಮಾಡಿದ್ದಾರೆ. ಈ 4 ಸಿಸ್ಟಮ್ ಎಲ್ಲ, ಒಂದು ಲೈಬ್ರರಿ, ಒಂದು ಹಾಸ್ಪಿಟಲ್, ಒಂದು ಆಯುರ್ವೇದಿಕ್ ಸೆಂಟರ್, ಒಂದು ಸ್ಕೂಲ್, ಇದು ಫಿಕ್ಸ್, ಇದು ಮುಗಿಯೋವರೆಗೂ. ಕ್ಯಾಂಪ್ ಮುಗಿದು ನಾವೆಲ್ಲ ವಾಪಸ್ ಹೋಗೋರು ಇರುತ್ತೆ.